ददात्यमृतत्वं हि समां रक्षतु केशव तापत्रयेण सन्तप्तं यदेतदखिलं जगत् वक्ष्यामि शान्तये ह्यस्य ಕೃಷ್ಣಾಮೃತಮಹಾರ್ಣವಂ. ಕಾಲದ ಮಹತ್ವವನ್ನ ಆರಾಧನೆ ದೃಷ್ಟಿಯಿಂದ ಎಷ್ಟು ಮುಖ್ಯವಾದದ್ದು ಅಂತ ಒಂದು ಮಾತು ಬಂತು ಹಿಂದೆ. ಆನಂತರ ಮನಸ್ಸಿನ ವಿಶೇಷ ಒಂದು ಪ್ರಯೋಜನ ಏನು, ಮನಸ್ಸಿನ ಅಗತ್ಯ ಏನು ಅನ್ನೋದನ್ನು ನಿರೂಪಣೆ ಮಾಡಿದ್ರು. ಯಾಕೆಂದ್ರೆ ಮನಸ್ಸು ಅದು ಕೀಲಿಕೈ ಇದ್ದ ಹಾಗೆ, ಯಾವ ದಿಕ್ಕಿಗೆ ತಿರುಗಿಸ್ತೇವೋ ಆ ದಿಕ್ಕಿನ ಫಲ ಸಿಗುತ್ತೆ. ನಾವು ಎಡಕ್ಕೆ ತಿರುಗಿಸಿದ್ರೆ ಸಿಕ್ಕಿಕೊಳ್ತೇವೆ, ಬಲಕ್ಕೆ ತಿರುಗಿಸಿದ್ರೆ ಬಿಚ್ಚಿಕೊಳ್ತೇವೆ. ನಾವು ಬಿಚ್ಚಿಕೊಳ್ಬೇಕು, ಸಿಕ್ಕಿ ಹಾಕೊಳ್ಬೇಕು, ಅದು ನಮ್ಮ ಕೈಲಿದೆ. ಮನಸ್ಸಿಗಿರುವ ಸಾಮರ್ಥ್ಯ ಅಸಾಧಾರಣವಾದದ್ದು ಅಂತ ಹೇಳಿ ಕೇಳಿ ಕ್ಲೀಶೆ ಅಂತ ಅನ್ನಿಸಿರಬಹುದು. ಆದ್ರೆ ನಾವು ಯಾವತ್ತೂ ಕೂಡ ಅದನ್ನು ಗಂಭೀರವಾಗಿ ಪರಿಗಣಿಸುವುದೇ ಇಲ್ಲ. ಆ ಪರಿಗಣಿಸಬೇಕು ಅನ್ನುವ ಎಚ್ಚರವೂ ನಮಗೆ ತಕ್ಷಣದಲ್ಲಿ ಬರುವುದಿಲ್ಲ. ಅದರ ಅಸಾಧಾರಣ ಗುಣಧರ್ಮಗಳನ್ನ ನಾವು ಯಾವತ್ತೂ ಕೂಡ ಸ್ವೀಕಾರ ಮಾಡ್ಲಿಕ್ಕೆ ಹೋಗಲ್ಲ. ನಮ್ಗೆ ಏನಂದ್ರೆ ಮನಸ್ಸು ಏನೋ ಒಂದನ್ನು ಬಯಸತ್ತೆ, ಅದಕ್ಕೆ ಈ ಕಣ್ಣು, ಕೈ, ಕಾಲು, ಮೂಗು ಎಲ್ಲ ಒದ್ದಾಡತ್ತೆ. ಅದರಲ್ಲಿ ಕೆಲವೊಂದ್ ಸರ್ತಿ ಸಕ್ಸಸ್ ಆಗತ್ತೆ, ತನ್ನ ಅಸ್ತಿತ್ವದ ಬಗ್ಗೆ ಖುಷಿ ಆಗತ್ತೆ. ಸಕ್ಸಸ್ ಆಗುದಿಲ್ಲ, ಆವಾಗ ದೈವ ಒಂದೊಂದಿಷ್ಟು ಬೈಕೊಂಡು ಕೂಡುತ್ತೆ. ಅದಕ್ಕೆ ನಿಜವಾದ ಸಾಮರ್ಥ್ಯ ಏನು ಅನ್ನೋದರ ಪರಿಚಯವನ್ನು ಕೂಡ ಮಾಡಿಕೊಡದೆ, ಅದು ಯಾವುದಕ್ಕೋಸ್ಕರ ಇದೆ ಅನ್ನೋದನ್ನು ತಿಳಿಯದೆ, ಮನಸ್ಸು ಅನ್ನೋದು ಹೇಗೆ ಅಂದ್ರೆ ಎಡಗಡೆ ತಿರುಗಿಸಿದ್ರೆ ಸಿಕ್ಕಿಕೊಳ್ಳುತ್ತೆ, ಬಲಗಡೆ ತಿರುಗಿಸಿದ್ರೆ ಕೀಲಿಕೈ ಬಿಚ್ಚಿಕೊಳ್ಳುತ್ತೆ. ಬಿಚ್ಚಿಕೊಳ್ಳಿಕ್ಕಿರುವಂತಹ ಮನಸ್ಸನ್ನ ನಾವು ಎಡಗಡೆಗೆ ತಿರುಗಿಸಿ ಇನ್ನು ಎಷ್ಟೆಷ್ಟು ತರದ ಲಾಕ್ಗಳಾಗಬೇಕೋ ಎಲ್ಲಾ ತರದ ಲಾಕರ್ಗಳನ್ನು ಕೂಡ ಬಂಧಿಸಿ ಇಟ್ಕೊಂಡಿದೆ. ಅದಕ್ಕೆ ಎಷ್ಟು ಸಾಮರ್ಥ್ಯ ಇದೆ ಅಂತ ನಾವು ಗಂಭೀರವಾಗಿ ಚಿಂತಿಸುವುದಿಲ್ಲ. ಯಾರಾದ್ರೂ ಅಕಸ್ಮಾತ್ ಒಂದಿಷ್ಟು ಹೇಳಿದ್ರು ಕೂಡ ಅದನ್ನ ಪ್ರಯೋಗಕ್ಕೆ ತರಲಿಕ್ಕೆ ನಮಗೆ ಮನಸ್ಸು ಇಲ್ಲ. ಅಯ್ಯೋ ಏನು ಹೇಳುದು ಚೆನ್ನಾಗಿರುತ್ತೆ, ಅದನ್ನೆಲ್ಲ ಯಾರು ಮಾಡ್ತಾರೆ, ಯಾರು ನೋಡ್ತಾರೆ, ಯಾರು ಹೇಳ್ತಾರೆ ಅಂದ್ರೆ ಅದರ ಅಸಾಧಾರಣ ಧರ್ಮವನ್ನು ಕೂಡ ನಾವು ಅಯ್ಯೋ ಅದಿದ್ದು ಏನ್ ಮಾಡ್ಲಿಕ್ಕಿದೆ, ನಮ್ಗೆ ಬೇಕು, ಸೌಖ್ಯ ಬೇಕು, ನೆಮ್ಮದಿ ಬೇಕು, ಸಾಧನೆಯ ಕಿರೀಟ ಬೇಕು. ಆದ್ರೆ ಕಾರ್ಯಕ್ಕೆ ಉಪಯೋಗಕ್ಕೆ ಬರುವ ಮನಸ್ಸಿನ ಮೇಲಿನ ನಿಯಂತ್ರಣ ಮಾತ್ರ ಬೇಡ, ಅಥವಾ ಅದರ ಸಾಮರ್ಥ್ಯದ ನಿಜವಾದ ಬಳಕೆ ಅದು ನಮ್ಗೆ ಮಾಡಿಕೊಳ್ಳಿಕ್ಕೆ ಇಷ್ಟವೂ ಇಲ್ಲ. ಯಾರು ಅದನ್ನ ವಿಶೇಷವಾಗಿ ಹೊಗಳುವುದೂ ಇಲ್ಲ. ಅವರು ಮನಸ್ಸನ್ನ ನಿಯಂತ್ರಣ ಮಾಡಿದ್ದಾರೆ, ಅದೆಲ್ಲ ಆದ್ಮೇಲೆ ಹೊಗಳಿಕೆ ಬೇಕು. ಆದ್ರೆ ಅದು ಚೂರು ಮಾಡಿದ್ದಕ್ಕೆ 100 ಹೊಗಳಿಕೆ ಬೇಕು ಅನ್ನೋ ಬಯಕೆನೂ ಜೊತೆಗಿರುತ್ತೆ. ಇದು ಮನಸ್ಸಿನದ್ದೇ ಮತ್ತೆ ಆಟ. ಹಾಗಾಗಿ ಯಾವುದು ಮುಕ್ತಿಗೆ ಸಹಕಾರಿ ಆಗುತ್ತೋ ಆ ಮನಸ್ಸಿಗಿರುವ ಸಾಮರ್ಥ್ಯ ಏನು ಅಂತ ಅವನಿಗೆ ಎಷ್ಟು ಚಂದ ಅರ್ಥ ಆಗುತ್ತೆ ಅಂದ್ರೆ ಅವನ ಮನಸ್ಸನ್ನು ಮತ್ತೆ ಯಾವತ್ತೂ ಕೂಡ ವೇಸ್ಟ್ ಆಗಿ ದುಡಿಸುವುದಿಲ್ಲ. ಆದ್ರೆ ಅದು ಗೊತ್ತಾಗುವ ತನಕ ನಾವು ಲೋಕಕ್ಕಾಗಿ ಅದರ ವಿನಿಯೋಗ ಮಾಡಿ ಭಾರಿ ಬುದ್ಧಿವಂತಿರು ಅನ್ನುವ ಕ್ರೆಡಿಟ್ ಅನ್ನು ತಗೊಂಡು ಹೆಮ್ಮೆಯಿಂದ ಹುರಿದುಂಬಿಸ್ತಾ ಇರ್ತೇವೆ. ಮತ್ತೆ ಲೌಕಿಕವಾದ ಚಕ್ರದಲ್ಲಿ ಸಿಲುಕ್ಲಿಕ್ಕೆ ಬೇಕಾದಂತಹ ತಾತ್ಕಾಲಿಕ ಫಲಗಳನ್ನೇ ಅನುಭವಿಸಿ ಸಿದ್ಧಿಗಳ ಬೆನ್ನಟ್ಟಿ ಅದು ಸದ್ದು ಮಾಡಿ ನಾವು ಎಲ್ಲರ ನಡುವೆ ಇದ್ದೇವೆ ಅನ್ನುವ ಸದ್ದು ಹುಟ್ಟಿ ಬಹಳ ನಮ್ಮನ್ನ ನಿದ್ದೆಗೆಡಿಸುತ್ತೆ. ಆದ್ರೆ ಒದ್ದಾಡುವ ಕಷ್ಟ ಏನು ಅಂತ ಆಮೇಲೆ ಅದು ಕೊಡುವ ಸಾಂಸಾರಿಕ ಗುದ್ದುಗಳನ್ನ ತಡೆದುಕೊಳ್ಳಿಕ್ಕೆ ನಮ್ಮ ಹತ್ರ ಶಕ್ತಿಯೂ ಇಲ್ಲ, ಅದಕ್ಕೆ ಮದ್ದೂ ಸಿಗಲ್ಲ. ಇದು ಮನಸ್ಸಿನ ಪುರಾಣ, ಮಾನಸ ಪುರಾಣ. ತುಂಬಾ ಚೆನ್ನಾಗಿ ಈ ಪದ್ಯದಲ್ಲಿ ಮನೋಮುಕ್ತಿ ಫಲಾಭಾಪ್ತಿ ಕಾರಣಂ ಸಪ್ರಯೋಜನಂ ಅನ್ನೋದನ್ನ ಎಷ್ಟು ಬೇಕಾದ್ರೂ ಯೋಚನೆ ಮಾಡಬಹುದು. ಮುಂದೆ ನಾಲಿಗೆಯ ಕುರಿತಾದ ಮಾತನ್ನ ಆಡ್ತಾ ಇದ್ದಾರೆ. ನಾಲಿಗೆ ಅಂತನ್ನೋದು ನಮ್ಗೇನು ಒಂದು ಉದ್ದದ್ದಿದೆ, ಎಷ್ಟು ಬೇಕಾದ್ರೂ ಚಾಚಬಹುದು ಉದ್ದ, ಎಷ್ಟು ಬೇಕಾದ್ರೂ ಅದರ ಆ ಕಾರ್ಯಭಾರವನ್ನ ನಾವು ಮಾತಾಡ್ಲಿಕ್ಕೆ ಸಿದ್ಧ ಇದ್ದೇವೆ. ಆದ್ರೆ ಅದನ್ನು ಉಪಯೋಗಿಸುವ ಬುದ್ಧ ಆಗುವ ಯೋಚನೆ ಇಲ್ಲದೆ ಪೆದ್ದನಂತೆ ಒದ್ದಾಡುವಂತಹ ಸ್ಥಿತಿ ನಮ್ದು. ಆದ್ರೆ ತುಂಬಾ ಸುಂದರವಾಗಿ ಈ ವಿಷಯದಲ್ಲಿ ನಮ್ಮ ಪ್ರಾಚೀನರ ಆಲೋಚನೆಯನ್ನು ನಾವು ಗಮನಿಸಿದ್ರೆ ಅತ್ಯಂತ
ಎಚ್ಚರಿಕೆಯನ್ನು ಕೊಡುವುದರ ಜೊತೆಗೆ ನಾಲಿಗೆಯ ಮಹತ್ವವನ್ನ ಈ ಪದ್ಯ ತುಂಬಾ ಚೆನ್ನಾಗಿ ಬಿಡಿಸಿ ಹೇಳ್ತಾ ಇದೆ. ರೋಗೋ ನ ಮನಸಾ ಜಿಹ್ವಾ ಯಯಾ ನ ಸ್ತೂಯತೆ ಹರಿಃ ಗರ್ತೌ ನ ಮನತೌ ಕರ್ಣೌ ಯಾಭ್ಯಾಂ ತತ್ಕರ್ಮ ನ ಶ್ರುತಂ. ರೋಗೋ ನ ಮನಸಾ ಜಿಹ್ವಾ ಯಯಾ ನ ಸ್ತೂಯತೆ ಹರಿಃ. ಹರಿಃ ಯಯಾ ಜಿಹ್ವಯಾ ನ ಸ್ತೂಯತೆ ಸಾ ಜಿಹ್ವಾ ರೋಗಃ. ಯಾವ ಇದು ಮಾಂಸದ ಮುದ್ದೆ ನಾಲಿಗೆ ಎನ್ನುವಂಥದ್ದು ಭಗವಂತನನ್ನ ಸ್ತುತಿಸುವುದಿಲ್ಲ ಅಂತಾದಾಗ ಆ ಸ್ತುತಿಸುವ ವಿಷಯದಲ್ಲಿ ಎಚ್ಚರ ತಾಳದ ಮನಸ್ಸು ನಾಲಿಗೆ ವಿಷಯಕ್ಕೆ ಸರಿಯಾದ ಅರ್ಥವನ್ನು ಕಲ್ಪಿಸದೇ ಇದ್ರೆ ಅದು ಅತ್ಯಂತ ಭಯಾನಕವಾದ ಸ್ಥಿತಿ ಅಂತ ಅನಿಸುತ್ತೆ. ಅದು ರೋಗನೇ. ಯಯಾನ ಸ್ತೂಯತೆ ಹರಿಃ. ಹರಿಹಿ ಯಯಾನ ಸ್ತೂಯತೆ. ಯಾವುದರಿಂದ ಹರಿಯು ಸ್ತುತಿಸಲ್ಪಡುವುದಿಲ್ಲವೋ, ಯಾವುದರಿಂದ ಹರಿಗೆ ಇರುವ ನಾಮಗಳ ಬಗ್ಗೆ ಉಚ್ಚಾರಣೆ ಮಾಡುವುದಿಲ್ಲವೋ ಆ ನಾಲಿಗೆ ವ್ಯರ್ಥ. ಯಯಾನ ಸ್ತೂಯತೆ ಹರಿಃ. ಹರಿಹಿ ಯಯಾನ ಸ್ತೂಯತೆ. ಅದು ಒಂಥರ ವೇಸ್ಟ್. ಅದು ಕುತ್ತದ ಕುರುಹು ಇದ್ದ ಹಾಗೆ, ಯಾವುದೋ ಒಂದು ರೋಗದ ಗುರುತಷ್ಟೇ. ಏನೋ ದುರ್ಮಾಂಸ ಬಾಯಲ್ಲಿ ಬಡ್ಕೊಂಡ್ಬಿಟ್ಟಿದೆ, ಏನೋ ಬಡ್ಕೊಳ್ತಾ ಇದೆ ಅನ್ನೋ ರೀತಿಯಲ್ಲಿ ಅದರ ಬಗ್ಗೆ ಒಂಥರ ಜ್ಞಾನಿಗಳಾದವರಿಗೆ ಅವ್ರು ಏನೋ ಬಡಬಡ ಅಂತ ಮಾತಾಡ್ತಾರೆ ಅಂದ್ರೆ ಖುಷಿ ಆಗಲ್ಲ. ಯಾರಿಗೆ ಖುಷಿ ಆಗುತ್ತೆ ಅಂದ್ರೆ ಲೋಕದ ಆ ವಿಷಯಗಳನ್ನ ಮಾತ್ರ ನಾವು ಮಾತಾಡ್ತೇವೆ ಅಂತಂದ್ರೆ, ಹೌದು ಲೋಕದ ವಿಷಯ ಮಾತಾಡಬಾರದು ಅಂತಲ್ಲ, ಆದ್ರೆ ಆ ಲೋಕದ ವಿಷಯ ಮಾತಾಡುವ ಉದ್ದೇಶ ಏನು? ಲೋಕದಲ್ಲಿ ಇಷ್ಟು ಸೌಖ್ಯಕ್ಕೆ ಕಾರಣವಾದ ಶಕ್ತಿ ಯಾವುದು ಅಂತ ಹುಡುಕುವುದೇ ಹುಡುಕಾಟ. ಆ ಹುಡುಕಾಟಕ್ಕೆ ಪ್ರಯತ್ನ ಮಾಡಿದ್ರೆ ಮಾತ್ರ ಚರ್ಚೆ ಅನ್ನೋದಕ್ಕೊಂದು ಅರ್ಥ ಬರುತ್ತೆ. ಇಲ್ಲ ಅಂದ್ರೆ ಬಹಳ ಗಂಭೀರವಾದ, ಯಾವಾಗ್ಲೂ ಹಾಗೆ ಅಂತಲ್ಲ, ತುಂಬಾ ಕೆಲವೊಂದ್ ಸರ್ತಿ ಕ್ಯಾಶುವಲ್ ಆಗಿ ಸಂತೋಷದಲ್ಲಿ ಮಾತಾಡುವುದನ್ನು ಯಾವತ್ತು ಶಾಸ್ತ್ರ ನಿಷೇಧಿಸುವುದಿಲ್ಲ. ಆದ್ರೆ ಅದರ ಅಭಿಪ್ರಾಯ ಕೊನೆಗೆ ಎಲ್ಲಿ ಇರ್ಬೇಕು ಅಂದ್ರೆ ಅದರಿಂದ ಫಲ ಏನಾದ್ರೂ ಶಾಶ್ವತವಾದ ಸ್ಥಿತಿಯ ಕಡೆಗೆ ಸಾಗುವುದಕ್ಕೆ ಒಂದು ಚೂರಾದ್ರೂ ಪ್ರಯತ್ನ ಇರಬೇಕು. ಅದಿಲ್ಲದೆ ಬರೀ ಹಾಳು ಹರಟೆ, ಒಂದು ನಿಮಿಷವೂ ಕೂಡ ಅದರಿಂದ ಸಾಹಿತ್ಯಿಕ ಲಾಭವೂ ಇಲ್ಲ, ಶಾಸ್ತ್ರೀಯ ಲಾಭವೂ ಇಲ್ಲ, ಜೈವಿಕ ಲಾಭವೂ ಇಲ್ಲ, ಅಧ್ಯಾತ್ಮ ಅಂತೂ ಇಲ್ಲವೇ ಇಲ್ಲ. ಈ ಸ್ಥಿತಿಯ ಮಾತು ಅಂತ ಅನ್ನೋದು ಒಂದು ರೀತಿ ರೋಗ ಅಂತ ಬೈತಾರೆ. ಮುಂದೆ ಸರಿ, ನಾಲಿಗೆ ಮಾತಾಡುತ್ತೆ, ಆಮೇಲೆ ಒಂದು ಕಿವಿ ಅಂತ ಒಂದಿದೆಯಲ್ಲ ಕೇಳಿಸ್ಕೊಳ್ಳಿಕ್ಕೆ, ಅದು ಕೂಡ ಹೇಗಿರ್ಬೇಕು? ಗರ್ತವು ನಾಮನತವು ಕರ್ಣವು ಯಾಭ್ಯಾಂ ತತ್ಕರ್ಮನ ಶ್ರುತಂ. ಹರಿಯ ಚರಿತ್ರೆಯನ್ನ ಕೇಳಿಸಲೊಲ್ಲದ ಕಿವಿಗಳು, ಅದು ಎರಡು. ನಮ್ಮಲ್ಲಿ ಈ ಹಳ್ಳಿಯಲ್ಲೆಲ್ಲ ಪೊಟ್ಟು ಬಾವಿ ಅಂತಂತಾರೆ, ಅದಕ್ಕೆ ನೀರಿರದ ಬಾವಿ ಅಂತ, ಪಾಳು ಬಾವಿ ಅಂತಾರೆ. ಆ ಪಾಳು ಬಾವಿಗೆ ಊರವರೆಲ್ಲ ತಂದು ಕಸ ಹಾಕ್ತಾರೆ. ಬಹಳ ಜಾಸ್ತಿಯಾಗಿ ಬಳಕೆ ಆಗ್ತಿದ್ದು ಈ ಗಾಜು ಇಂಥದ್ದೆಲ್ಲ ಪದಾರ್ಥ ಇದ್ರೆ ಅದು ಇಲ್ಲಿ ಎಲ್ಲಿ ಹೆಸರು ಕೂಡ ಯಾರಿಗಾದ್ರೂ ತೊಂದರೆ ಆಗುತ್ತೆ. ಯಾಕಂದ್ರೆ ಅವರೆಲ್ಲ ಕೃಷಿ ಮಾಡ್ತಾ ಇದ್ದವರು ಅಥವಾ ತೋಟಗಾರಿಕೆ ಮಾಡ್ತಾ ಇದ್ದವರು, ಯಾವುದೋ ಒಂದು ರೀತಿಯಿಂದ ಮತ್ತೆ ಅವರಿಗೇನೆ ಅದು ಬಾಧೆ ಕೊಡುತ್ತೆ ಅನ್ನೋ ದೃಷ್ಟಿಯಿಂದ ಆಳವಾದ ಪಾಳು ಬಾವಿಗೆ ಅದನ್ನ ಹಾಕಿದ್ರೆ ಅದು ಯಾರಿಗೂ ಸದ್ಯಕ್ಕಂತೂ ಇನ್ನು ಭೂಮಿಯೇ ಕಿತ್ತು ಮೇಲೆ ಬಂದು ಆಗುವಷ್ಟರಲ್ಲಿ ಅದು ಇನ್ನೇನಾದ್ರೂ ಒಂದು ಭೂಮಿಯ ಒಳಗೆ ಸರಿ ಹೋಗುತ್ತೆ. ಅಂದ್ರೆ ಅವರಿಗೆ ದೂರದೃಷ್ಟಿ ಇತ್ತು. ಬಾವಿ ಯಾವ್ದಾದ್ರು ನೀರ್ ಬರ್ಲಿಲ್ಲ ಅಂದ್ರೆ ಅದಕ್ಕೆ ಒಂದು ದಂಡೆ ಕಟ್ಟಿ ಬಿಟ್ಬಿಡ್ತಿದ್ರು. ಊರಿನಲ್ಲಿ ಕೊಳೆಯುವಂತಹ ಅಥವಾ ಸ್ವಲ್ಪ ತೊಂದರೆ ಕೊಡಬಹುದಾದಂತಹ ಪದಾರ್ಥಗಳಿದ್ರೆ ತಂದು, ಅದು ಊರಿಗೆ ಒಂದೇ ಎರಡು ಬಾವಿ ಅಷ್ಟೇ, ಇದೆಲ್ಲ ಬಾವಿ ಈಗೆಲ್ಲ ಪಾಳೆ. ಕೊನೆಗೆ ಅದನ್ನು ಮುಚ್ಚಿ ಮನೆ ಕಟ್ಟಿ ಕೂತ್ಬಿಟ್ಟೆವು ನಾವು. ಅಂದ್ರೆ ನೀರಿನ ಹೊರತೆಯನ್ನ, ಅದು ಕೂಡ ಕೆಲವೊಂದ್ಸರ್ತಿ ಮಳೆಗಾಲದಲ್ಲಿ ಮಾತ್ರ ಇರ್ತಿತ್ತು, ಬೇಸಿಗೆಯಲ್ಲಿ ಆಗುವಾಗ ಮಾತ್ರ ಒಣಗ್ತಿತ್ತು. ಹೀಗೆ ಅದಕ್ಕೆ ಒಂದು ಉಪಯುಕ್ತವಾದ ಸ್ಥಿತಿ ಇರ್ತಿತ್ತು. ಕನಿಷ್ಠ ಪಕ್ಷ ಪಾಳು ಬಾವಿ ಒಂದು ಕಸದ ತೊಟ್ಟಿ ಆದ್ರೂ ಆಗಿರ್ತಿತ್ತು.
ಇದು ಒಂದ್ ರೀತಿ ಕಸದ ತೊಟ್ಟಿನೇ. ಕಿವಿ ಬೇಡವಾದ್ದೆಲ್ಲ ಸಂಗತಿಗಳನ್ನು ನಾವು ಕಿವಿಗೆ ಹಾಕೋತಾನೇ ಇರ್ತೇವೆ. ನಮ್ದು ಅನೇಕ ಯೂನಿವರ್ಸಿಟಿಗಳಿದ್ದಾವೆ, ಅಲ್ಲಿ ಕೇಳಲಿಕ್ಕೆ ಓದ್ಲಿಕ್ಕೆ ಬೇಡವಾದ ಸಂಗತಿಗಳು ಬದ್ದು ಬೀಳ್ತಾನೆ ಇರ್ತವೆ. ಎಂತೆಂತ ಪೇಪರ್ ಪ್ರೆಸೆಂಟೇಶನ್ಗಳು ನೋಡ್ಬೇಕು ಕೆಲವೊಂದ್ಸಲ. ಅಂದ್ರೆ ತಲೆಬುಡ ಇಲ್ಲದಂತಹ ವಸ್ತುಗಳನ್ನ, ವಿಷಯಗಳನ್ನ ಪ್ರತಿಪಾದಿಸುವಂತಹ ನಾಲಿಗೆ, ಪ್ರತಿಪಾದಿಸಿದ್ದನ್ನ ಕೇಳುವಂತಹ ಕಿವಿ, ಇದೆರಡೂ ಕೂಡ ರೋಗ ಅಂತ ಬೈತಾ ಇದ್ದಾರೆ. ಗರ್ತವು ಅಂದ್ರೆ ಹಾಳುಬಾವಿ. ಗರ್ತವು ನಾಮ ನತವು ಕರ್ಣವು. ಒಂದು ವೇಳೆ ಆ ಕಿವಿ ತತ್ಕರ್ಮನ ಶ್ರುತಂ ಯಾಭ್ಯಾಂ, ಯಾವೆರಡು ಕಿವಿಗಳಿಂದ ಭಗವತ್ ಕರ್ಮಗಳನ್ನ, ಭಗವಂತನ ಭಕ್ತರ ಕರ್ಮಗಳನ್ನ ಅಥವಾ ಲೋಕದಲ್ಲಿ ತಿಳಿದುಕೊಳ್ಳಬೇಕಾದ ಸಂಗತಿಗಳನ್ನ ಕೇಳುವುದಿಲ್ಲವೆಂದಾದರೆ ಆ ಕಿವಿಗಳು ಗರ್ತವು ನಾಮ, ಅದಕ್ಕೆ ಹೆಸರು ಅಳುಬಾವಿ ಅಂತ. ನತವು ಕರ್ಣವು, ಅದು ಕಿವಿ ಅಂತೂ ಅಲ್ಲವೇ ಅಲ್ಲ. ಕಿವಿ ಅಂತ ಅದಕ್ಕೆ ಹೆಸರು ಮಾತ್ರ. ಕರ್ಣ ಅಂದ್ರೆ ಏನು ಹೇಳಿ? ಯಾವುದು ಆಕರ್ಣ್ಯತೆ, ಯಾವುದು ಕೇಳಬೇಕಾದ್ದನ್ನೇ ಕೇಳಿಸಿಕೊಳ್ಳುತ್ತೋ, ಆತ್ಮದ ವೃದ್ಧಿಗೆ, ಹಿರಿಯರ ಬದುಕಿನ ಸಿದ್ಧಿಗೆ ಕಿವಿಯಾದ್ರೆ ಮಾತ್ರ, ಕೇಳಿಸಿಕೊಂಡ್ರೆ ಮಾತ್ರ ಅದು ಸಾರ್ಥಕವಾದ ಕಿವಿ ಅಂತಾಗುತ್ತೆ. ಇಲ್ಲ ಅಂದ್ರೆ ಅದು ಬಾಧ. ದೇಹಕ್ಕೂ ಸುಮ್ನೆ ರೂಪ ಲಾವಣ್ಯವನ್ನ ತೋರಿಸ್ಲಿಕ್ಕೆ ಒಂದು ಅಂಗ ಇದ್ದ ಹಾಗೆ, ಈ ಕಿವಿ ಅಂತ ಒಂದು ಇಲ್ಲದೆ ಇದ್ರೆ ಆ ಮುಖಕ್ಕೆ ಒಂದು ಚೆಲುವೆ ಇರ್ತಿರ್ಲಿಲ್ಲ. ಆ ಕಿವಿ ಅಂತ ಒಂದು ಇದ್ದದ್ರಿಂದ ನಮ್ಗೆ ನೋಡಿ ನೋಡಿ ಹಾಗನ್ಸುತ್ತೋ ಗೊತ್ತಿಲ್ಲ, ಆದ್ರೆ ಅದೊಂದು ಹೊರಗಿನಿಂದ ಏನು ಅದೊಂದು ಹಾಳೆ ತರ ಇರುತ್ತೆ. ಆದ್ರೆ ಅದರಿಂದಲೂ ಅನೇಕ ನಮಗೆ ತಿಳಿಯದ ಸಂಗತಿಗಳು, ಉಪಯೋಗಕ್ಕೆ ಬರುವಂತಹಗಳು ಇದ್ದು, ಸದ್ದನ್ನ ಕಿವಿ ಸ್ವೀಕರಿಸುವಾಗ ಅದು ಸತ್ಕರ್ಮಗಳನ್ನ, ಭಗವತ್ ಕರ್ಮಗಳನ್ನ ಕೇಳುವುದಕ್ಕೆ ಉಪಯುಕ್ತವಾದರೆ ಅದು ಕಿವಿ. ಇಲ್ಲ ಅಂದ್ರೆ ಅದೊಂದು ಹಾಳುಬಾವಿ ಅಂತ ಕರೀತಾರೆ.